ನೇರವಾಗಿ ಹೇಳಿದ್ರು ಗೃಹ ಮಂತ್ರಿಗಳು. ಪಾಕ್ ಪರ ಘೋಷಣೆ ಕೂಗಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನಂತಾರೆ, ಇವತ್ತು 3 ಅರೆಸ್ಟ್ ಆದಾಗ ಹೌದಾ ನನಗೆ ಗೊತ್ತಿಲ್ಲ ಅಂತಾರೆ. ಅರೆ ಗೃಹ ಸಚಿವರು ನನಗೆ ಗೊತ್ತಿಲ್ಲ ಅವರು ಅರೆಸ್ಟ್ ಆಗಿದ್ದು ಗೊತ್ತಿಲ್ಲ, ಆದರೆ ಅವರು ಕೂಗಿಲ್ಲ ಅಂತ ಇವ್ರಿಗೆ ಗೊತ್ತಿದೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ, ಕೂಗಿದ್ದರೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತೇಳಿ 50-50 ಹೇಳಿಕೆಯನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. 50-50 ಕೂಗಿಲ್ಲ, ಕೂಗಿದ್ರೆ ಕ್ರಮ ಕೈಗೊಳ್ತಾರೆ. ಒಬ್ಬರೇ CM ಮಾತ್ರ ಅಂಥದ್ದಾಗಬಾರ್ದು, ಆಗಿದ್ದರೆ ಬಿಡೋದಿಲ್ಲ, ಕಠಿಣ ಕ್ರಮ ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಈ 4 ಜನ ಏನು ಹೇಳಿದರು, ಈಗ ನಾವು ಸಾಕ್ಷಿ ಇಟ್ಕೊಂಡ್ಬಿಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಅವಾಗ ಕಟ್ ಮಾಡಿ ಇಟ್ಕೋತೀವಿ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಏನು ಹೇಳಿದ್ರು. ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ, ಘೋಷಣೆ ಕೂಗಿಲ್ಲ ಅಂತ ಇರೋದು. ನಾವು ಒಬ್ಬ ಜವಾಬ್ದಾರಿ ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ನಾನು ಕೂಡ ಕೇಳಿದ್ದೀನಿ. ಏನು ಆಡಿಯೋ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ನಿಮ್ಗೆ ಗೊತ್ತಾಗ್ತದೆ, ಬ್ಯಾಕ್ಗ್ರೌಂಡ್ ಗಲಾಟೆಯನ್ನು ಕಮ್ಮಿ ಮಾಡಿ, ವೋಕಲ್ಸ್ನ ಜಾಸ್ತಿ ಮಾಡಿ, ಅವರು ವೈಜ್ಞಾನಿಕವಾಗಿ ಮಾಡಿ ನಮಗೆ ಹೇಳಿರೋದು. ಯಾರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ. ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸವರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ. BJP ಅವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಿ ಹ್ಯಾವ್ ಆಸ್ಕ್ಡ್ ಟು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದ್ದೀವಿ. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಈಗ ಕಾಂಗ್ರೆಸ್ ಹಾದಿ ಯಾವುದು? ಈಗ ಪಾಕಿಸ್ತಾನ ಪರ ಘೋಷಣೆ ಆಗಿದೆ, ಅದು ಸತ್ಯ ಅಂದರೂ ಕೂಡ ಅಪಮಾನವನ್ನು ಕಾಂಗ್ರೆಸ್ಸೇ ಮಾಡ್ಕೊಂಡಿದೆ. ನೀವ್ಯಾಕ್ರಿ ಅಪಮಾನ ಪಡ್ಕೋಬೇಕು? ಅರೆ ಯಾರನ್ನು ಓಲೈಕೆ ಮಾಡ್ತಿದ್ದೀರಿ? ನೀವು ಹೇಳಿದ್ರಲ್ವ, ಯಾರೇ ಮಾಡಿದ್ರೆ ಒಳಗೆ ಯಾರು ಬೇಡ ಅಂತಾರೆ? ಏನು ಇದರ ವಿರುದ್ಧ ಹಿಂಗೆ ಹೇಳಬಾರ್ದು ಅಂತ ಏನು BJPದು ಮಾತ್ರ? ಏನು BJP ಇದೆ ಈ ದೇಶ, ಏನು BJPದು ಸೊತ್ತಾ? ಕಾಂಗ್ರೆಸ್ದಲ್ವಾ ಈ ದೇಶ? BJPಗೆ ಮಾತ್ರ ಇರೋದು. BJP ಅವರು ಮಾತ್ರ ಹೋರಾಟ ಮಾಡಬೇಕಾ? BJP ಅವರು ಮಾತ್ರ ಟೀಕೆ ಟಿಪ್ಪಣಿ ಮಾಡಬೇಕಾ? ಪ್ರತಿಯೊಬ್ಬರು ಮಾಡ್ಬೇಕ್ರಿ. ಅದು ಸತ್ಯ ಅಂತ ಒಪ್ಕೊಂಡ್ರೆ ನಿಮ್ಗೆ ಯಾಕೆ ಅಪಮಾನ ಆಗತ್ತೆ? ಮುಖ್ಯಮಂತ್ರಿಗಳು ಹೇಳಿದ್ರಲ್ವಾ, ಒದ್ದೊಳಗಾಗ್ತೀನಿ ಅಂತ DCM ಕೂಡ ಹೇಳಿದ್ರಲ್ವಾ, ಮಾಡಬೇಕಾಗಿತ್ತು. ಈಗ ಅದನ್ನು ಸತ್ಯ ಅಂತ ಆದರೆ ಅವಮಾನ ಕಾಂಗ್ರೆಸ್ಗೆ. ಜಿಂದಾಬಾದ್ ಸುಳ್ಳು ಅಂತ ಹೇಳುವಂಗೂ ಇಲ್ಲ, ಯಾಕಂದರೆ ಹೇಳೇ ಇಲ್ಲ ಅಂತ ಹೇಳಿ ಆಯಿತು. ಒಂದು ರೀತಿಯಲ್ಲಿ ಅಡಕತ್ತೆಯಲ್ಲಿ ಸಿಲುಕಿದ ಕಾಂಗ್ರೆಸ್ ನಾಯಕರು ಬೇರೆ ಯಾರೂ ಸಿಲುಕಿಸಿದ್ದಲ್ಲ, ಅವರವರೇ ಸಿಲುಕಾಕೊಳ್ಳಿ. ಈ ನಡುವೆ ಹೊಸ ಅಸ್ತ್ರವನ್ನು ಹುಡುಕಿಕೊಂಡಿದ್ದಾರಂತೆ ಕೈ ನಾಯಕರು. ಒಂದಿಬ್ಬರು ಹೇಳಿಕೆಯನ್ನು ಗಮನಿಸಿ. ಅದು BJP ಅವರು ಯಾರೋ ಬಂದಿರಬೇಕು, ಅವರೇ ಮಾಡಿಸಿರಬೇಕು. ಇಡೀ ಪ್ರಕರಣ BJP ಮೇಲೆ ಹಾಕಲು ಹುನ್ನಾರ ಆಗ್ತಾ ಇದೆಯಾ? BJPಗೆ ಕೂಗಿರಬಹುದು ಅಂತ ಗುಂಡ್ರಾವ್ ಅವರು ಹೇಳಿದರು. ವಿಧಾನಸೌಧದಲ್ಲೇ ಹೇಳಿಕೆ ನೀಡಿದರು ಗುಂಡ್ರಾವ್. ಈಗ ಇನ್ನಿತರ 2-3 ಜನ ಮಂಕಾಳ ವೈದ್ಯ ಇರ್ಬೋದು, ಆಮೇಲೆ ಅಬಕಾರಿ ಸಚಿವರಿರ್ಬೋದು, ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಲ್ವಾ? ಈಗ ಪೊಲೀಸರು ಹೇಳ್ತಾರೆ, ಈ ರೀತಿ ಕೂಗಿದ ಕಾರಣಕ್ಕಾಗಿ ನಿಮ್ಮನ್ನು ಬಂಧಿಸಲಾಗ್ತಾ ಇದೆ. BJPನೂ ಪಾಲಿಟಿಸೈಸ್ ಮಾಡ್ತಾ ಇದೆ ಇದನ್ನು, ಕಾಂಗ್ರೆಸ್ ಕೂಡ ಪಾಲಿಟಿಸೈಸ್ ಮಾಡ್ತಾ ಇದೆ. ಯಾರಿಗೂ ದೇಶದ ಬಗೆಗಿನ ಪ್ರೀತಿ ಯಾರಿಗೂ ಕಾಣ್ತಾ ಇಲ್ಲ. ಯಾರಿಗಾದ್ರೂ ಕಾಣ್ತಾ ಇದೆಯಾ? ಇನ್ನು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ಸರ್ಕಾರ FSL ವರದಿ ಬಹಿರಂಗ ಮಾಡ್ತಾ ಇಲ್ಲ, ಆದ್ದರಿಂದ ಖಾಸಗಿ ತನಿಖೆ ಮಾಡಿಸಿ ವರದಿ ಬಿಡುಗಡೆಯನ್ನು ಮಾಡಿದ್ದಾರೆ. ಇದು BJP ಮಾಡಿದ್ದಾರೆ ಅಂತೇಳಿ ಭಾಳ ದೊಡ್ಡ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಆಯಿತು ಇವತ್ತು ಬೆಳಗಿನಿಂದ. ಅದರ ಬಗೆಗಿನ ರಿಪೋರ್ಟ್ ಇಲ್ಲಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಸತ್ಯ ಅಂತ ಖಾಸಗಿ ಸಂಸ್ಥೆ ಟೀಮ್ ವರದಿ ನೀಡಿದೆ. ಇದರೊಂದಿಗೆ ಪ್ರಜಾಪ್ರಭುತ್ವ ದೇಗುಲದಲ್ಲೇ ಪರಮವೈರಿ ದೇಶಕ್ಕೆ ಜೈಕಾರ ಹಾಕಿರೋದು ಸತ್ಯ ಅನ್ನೋದು ಬಹಿರಂಗವಾಗಿದೆ.
ಫಣೀಂದ್ರ ಅವರು ಈ ಒಂದು ಪರೀಕ್ಷೆಗೆ ಬೇಕಾದ ಕ್ವಾಲಿಫಿಕೇಶನ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ, ಟ್ರೈನಿಂಗ್ ಆಗ್ಲಿ ಇದ್ದಲ್ಲಿ ಅಂಡ್ ಅವ್ರು ಮಾಡಿರೋ ಈ ಒಂದು ಪರೀಕ್ಷೆ ಏನಿದೆಯಲ್ಲ, ಇಫ್ ದಟ್ ಕನ್ಫರ್ಮ್ಸ್ ವಿತ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೀವಿ, ಅದಕ್ಕೆ ಕನ್ಫರ್ಮ್ ಆಗಿದ್ರಲ್ಲಿ ಡೆಫಿನೆಟ್ಲಿ ದಟ್ ಪರ್ಟಿಕ್ಯುಲರ್ ರಿಪೋರ್ಟ್ ಇಸ್ ವ್ಯಾಲಿಡ್. ಖಾಸಗಿ ಸಂಸ್ಥೆ FSL ವರದಿ ನೀಡಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆರಳಿ ಕೆಂಡವಾದರು. ಖಾಸಗಿ ಸಂಸ್ಥೆಗೆ ಅಧಿಕಾರ ಕೊಟ್ಟವರು ಯಾರು ಅಂದ್ರು. ಆದರೆ ಪ್ರಿಯಾಂಕ್ ಖರ್ಗೆ ಮತ್ತೊಂದು ರೀತಿಯ ಹೇಳಿಕೆ ಕೊಟ್ಟರು. ಯಾರು ಖಾಸಗಿಯಾಗಿ ಅವ್ರದ್ದೇನು ಲ್ಯಾಬೊರೇಟರಿ ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು? ಯಾರು ಗೊತ್ತಿಲ್ವಲ್ಲ ನಮಗೆ. ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು. ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ NOC ಯಾರು ಕೊಟ್ಟಿದ್ದಾರೆ, ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ? ದಯವಿಟ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ. ಇವ್ರ ಹತ್ರ ಯಾವ ಫುಟೇಜ್ ಇದೆ ನನಗೆ ಗೊತ್ತಿಲ್ಲ. ಸರ್ಕಾರ ಯಾವ್ಯಾವ ಸಂಸ್ಥೆಯಿಂದ ಫುಟೇಜ್ ತೊಗೊಂಡಿದೆ, ರಾ ಫುಟೇಜ್ ತೊಗೊಂಡಿದೆ, ಅವರು 3 ತೊಗೊಂಡಿದ್ದಾರೆ, 100 ತೊಗೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ಮೊಬೈಲಲ್ಲಿ ತೊಗೊಂಡಿದ್ದಾರೆ, ನಿಮ್ಮ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿ ರಾ ಫುಟೇಜ್ ತೊಗೊಂಡಿದ್ದಾರೆ, ನಮ್ಗೆ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಈಸ್, ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ವಿಲ್ ಆನ್ಸರ್. ವೈ ಸಂವಾದ್ ಫೌಂಡೇಶನ್ ಸೊ ಇಂಟ್ರೆಸ್ಟೆಡ್? ಆ್ಯಂಡ್ BJP ಅವರು ಯಾವುದೋ ಒಂದು ಸಂವಾದ್ ಫೌಂಡೇಶನ್ ಹೋಗಿ FSL ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವರು ಮಾಡ್ತಾರೆ ಅಂದರೆ, ಇವರು ಒಂದು ಜವಾಬ್ದಾರಿಯುತ ಪಕ್ಷ ಆಗಿಬಿಟ್ಟು ಅದನ್ನು ಪಬ್ಲಿಷ್ ಮಾಡಿಬಿಟ್ಟು ಕುಣಿತಾರಲ್ಲ, ಅವ್ರು ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಬರಲ್ವಾ? ಪಾಕ್ ಪರ ಘೋಷಣೆ ಕೂಗಿದ್ದು ದೃಢವಾಗುತ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ BJP ನಾಯಕರು ವಾಗ್ದಾಳಿ ನಡೆಸಿದ್ರು. ಈ FSL ರಿಪೋರ್ಟನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಚ್ಚಿಡಬೇಕು ಅನ್ನೋ ಒಂದು ಸ್ಪಷ್ಟವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರೈವೇಟ್ ಕಂಪ್ನಿಯವರು ಮಾಡಿರುವಂಥ FSL ರಿಪೋರ್ಟು ಈಗ ದೃಢಪಟ್ಟಿದೆ. ಈಗ ಪ್ರೈವೇಟವರು ಇಷ್ಟು ಬೇಗ ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರದೂ ಕೂಡ ಇಷ್ಟೇ, ಅದಕ್ಕಿಂತ ಬೇಗ ಬರಬೇಕಲ್ಲ ರಿಪೋರ್ಟ್. ನಮಗಿರೋಂಥ ಮಾಹಿತಿ ಆ ಸರ್ಕಾರದ್ದು ಕೂಡ ಕೊಟ್ಟು ಸರ್ಕಾರಕ್ಕೆ ಬಂದು ಭಾಳ ದಿನಗಳೇ ಆಗೋದು. ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳಿದ್ರು, ಯಾರು ಅವರಿಗೆ ಅಧಿಕಾರ ಕೊಟ್ಟರು? ನಂಬರ್ 1. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ರು, ಯಾರು ಅವರಿಗೆ ಅಧಿಕಾರ ಕೊಟ್ಟರು? ಪ್ರಿಯಾಂಕ್ ಖರ್ಗೆ ಅವರು ಮಾಡಿಸಿದ್ರಲ್ಲ, ಅದು ಯಾರು ಅಧಿಕಾರ ಕೊಟ್ಟರು? ಅವ್ರಿಗೆ ಯಾರು ನೋ ಅಬ್ಜೆಕ್ಷನ್ NOC ಯಾರು ಕೊಟ್ಟರು? ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟ್ರಾ? ಪ್ರಿಯಾಂಕ್ ಖರ್ಗೆ ಮಾಡಿಸ್ಬೋದಾ ಖಾಸಗಿಯಾಗಿ? ಅವರಿಗೆ ಜವಾಬ್ದಾರಿ ಜಾಸ್ತಿ ಅಲ್ವಾ? ಇವತ್ತು ಸಂವಾದ ಫೌಂಡೇಶನ್ ರಿಲೀಸ್ ಮಾಡ್ತು ಅಂತ ಹೇಳ್ತೀರಿ ನೀವು. ಅವತ್ತು ನೀವು ಹೇಳಿಕೆಯನ್ನು ಕೊಟ್ಟರಲ್ಲ, ತನಿಖೆ ಮುಗಿಯೋದಕ್ಕಿಂತ ಮೊದಲೇ, ಸರ್ಕಾರಿ FSL ರಿಪೋರ್ಟ್ ಬರೋದಕ್ಕಿಂತ ಮೊದಲೇ 11 ಗಂಟೆಗೆ ಬರುತ್ತೆ ನಾನು ಮಾಡಿಸಿದ್ದೀನಿ ಅಂದ್ರಲ್ಲ. ನಿಮ್ಗೆ ಯಾಕೆ ಶಿಕ್ಷೆ ಇಲ್ಲ ಆಗಿದ್ರೆ? ನೀವು ಮಾಡ್ಬೋದಾ? ನಿಮಗೆ ಜವಾಬ್ದಾರಿ ಜಾಸ್ತಿ, ನೀವು ಕಾಯಬೇಕಿತ್ತಲ್ಲ. ಆಯ್ತಪ್ಪ, 28ನೇ ತಾರೀಕು ನೀವು ಹೇಳಿದ್ರಿ 11 ಗಂಟೆಗೆ ಬರುತ್ತೆ ಅಂತೇಳಿ. ಇವತ್ತು ಎಷ್ಟನೇ ತಾರೀಕು? 4ನೇ ತಾರೀಕು. ಪ್ರಿಯಾಂಕ್ ಖರ್ಗೆ ಅವರ ರಿಪೋರ್ಟ್ ಬಂತು, ಅವರೇ ಹೇಳಿದ್ದಾರೆ ನನ್ನ ಬಳಿ ರಿಪೋರ್ಟ್ ಇದೆ ಅಂತೇಳಿ. ಬಹಿರಂಗ ಮಾಡಿಲ್ಲ, ಅದು ಓಕೆ ಫೈನ್. ಇವತ್ತು ಸಂವಾದ ಫೌಂಡೇಶನ್ ಬಹಿರಂಗ ಮಾಡ್ತು. ಹಾಗಿದ್ದರೆ ಬೇಗ ಸಿಗತ್ತೆ ಅಂತ ಆಯ್ತಲ್ಲ. ಒಂದಂತೂ ಭಾಳ ಕ್ಲಾರಿಟಿ, ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ಕೊಳ್ಳಿ, ಅದು ಬೇರೆ ವಿಚಾರ. FSL ರಿಪೋರ್ಟ್ ಭಾಳ ಬೇಗ ಸಿಗತ್ತೆ ಅಂತ ಆಯ್ತಲ್ಲ. ಹಾಗಿದ್ದರೆ ಸರ್ಕಾರಿ ವರದಿ ಎಲ್ಲಿದೆ? ನೀವೊಂದು ಬಿಡುಗಡೆ ಮಾಡಬೇಕಲ್ಲ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆಗಿದೆ, ಖಾಸಗಿ ವರದಿ ಸಿದ್ಧವಾಗಿದೆ, ಎಲ್ರಿಗೂ ಗೊತ್ತಿದೆ ಸಿದ್ಧವಾಗಿದೆ ಅಂತೇಳಿ. ಇವತ್ತು ನೋಡಿದ್ವಿ ನಾವು, ಸರ್ಕಾರದ ವರದಿ ರೆಡಿ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದ ಕೈ ಸೇರಿಲ್ವ FSL ವರದಿ? ಸೇರಿದೆ. ಸರ್ಕಾರದ ಕೈ ಸೇರಿದೆ ಅಂತ ಇದ್ದಾರೆ ಆರ್ ಅಶೋಕ್. 28ನೇ ತಾರೀಕು 11 ಗಂಟೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ವರದಿ ತರಿಸ್ಕೊಳಕ್ಕಾಗತ್ತೆ, ಅದೇ ವರದಿ ಬರುತ್ತೆ ಅಂತ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಖಾಸಗಿಯವರು ಮಾಡಿದಾಗ ದೇಶದ್ರೋಹ, ನೀವು ಹಂಗೆ ಮಾಡಬಾರ್ದು. ನೀವು ಅದು ಹೆಂಗ್ರಿ ಆಗತ್ತೆ? ಈಗ BJP ಅವರು ಹೋಗಿ ರಾಜ್ಯಪಾಲರಿಗೆ ದೂರು ಕೊಟ್ಟರು. ರಾಜ್ಯಪಾಲರು ಕೂಡ ಮಾಹಿತಿ ಕಲೆ ಹಾಕುವಂಥ ಪ್ರಯತ್ನ ಮಾಡಿದರು. ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ನಿಮ್ಮ ಅಲ್ಲಿ ಕೊಡೋಕ್ಕೆ ಬರಲ್ಲ ಅಂಥೇಳಿ. FSL ರಿಪೋರ್ಟ್ ಬಂದಿದೆ, ಸಲ್ಲಿಕೆ ಆಗಿದೆ, ಬಹಿರಂಗ ಆಗ್ತಾ ಇಲ್ಲ. ಬಹಿರಂಗ ಆಗದೇ ಇರುವಾಗ ಎಲ್ಲ ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೇನು ಮಾತು ಕಲಿಸಬೇಕಾಗಿಲ್ಲ. BJPಗೆ ಯಾರಾದರೂ ಚಾಟಿಯೇಟ್ ಬೀಸ್ತಾ ಇದ್ದರೆ ಸೈದ್ಧಾಂತಿಕವಾಗಿ ಪ್ರಿಯಾಂಕ್ ಖರ್ಗೆ ನಂಬರ್ 1 ಅಲ್ವಾ? ಆದರೆ FSL ವರದಿ ವಿಚಾರಕ್ಕೆ ಬಂದಾಗ ಪ್ರಿಯಾಂಕ್ ಖರ್ಗೆ ಕೂಡ ಒಂದು ರೀತಿಯಲ್ಲಿ ತಡಬಡಾಯಿಸ್ತಾ ಇದ್ದಾರೆ. ನೀವು ಗಮನಿಸಿ, ನೀವು ಪ್ರಿಯಾಂಕ್ ಖರ್ಗೆ ಅವರನ್ನ, ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಹಂಗೆಲ್ಲ ತಡಬಡಾಯಿಸೋ ಜಾಮನೆಲ್ಲ ಅವರು
ನೇರ ಹೊಡೆತ ಕೊಡ್ತಾ ಇರ್ತಾರೆ, ಇಲ್ಲಿ ತಡಬಡಾಯಿಸ್ತಾ ಇದ್ದಾರೆ. ಅದರ ಅರ್ಥ ಏನಿರ್ಬೋದು? ಬಂದಿದೆ, ನಿಮಗೆ ಅದನ್ನು ಒಪ್ಕೊಂಡ್ರೆ ಕಷ್ಟ. ಹಿಂಗೆ ಘೋಷಣೆ ಕೂಗಿದ್ದಾರೆ ಅಂತ ಒಪ್ಕೊಂಡ್ರೆ ಕಷ್ಟ, ಟೀಕೆ ಮಾಡ್ತಾರೆ ಅಂತ. ಒಪ್ಕೊಳ್ಳೋದೇ ಇದ್ದರೆ ಸತ್ಯಾಂಶ ಮುಚ್ಚಿಟ್ರಿ ಅಂತ ಆಗುತ್ತೆ. ಹಾಗಿದ್ರೆ ಬಿ ಜೆ ಪಿ ಆರೋಪಗಳಿಗೆ ಸರ್ಕಾರದ ಸ್ಪಷ್ಟನೆ ಏನು ಕೊಡಬೇಕಲ್ಲ, ನೀವು ಸ್ಪಷ್ಟನೆ ಕೊಡಬೇಕಲ್ಲ. ಅದನ್ನು ಪ್ರತಿಯೊಬ್ಬರು, ಕೇವಲ ಬಿ ಜೆ ಪಿ ಕೇಳಬೇಕು ಅಂತಿಲ್ಲ ರೀ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿ ಜೆ ಪಿ, ಈ ದೇಶ ಏನು ಬಿ ಜೆ ಪಿದಾ? ಅಲ್ವಲ್ಲ, ಪ್ರತಿಯೊಬ್ಬರದ್ದು ಅಲ್ವಾ? ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬರದ್ದು ಅಲ್ವ ದೇಶ? ಹಾಗಿದ್ದಾಗ ಅದನ್ನು ಕೊಡಬೇಕಾದಂಥದ್ದು ನಮ್ಮನ್ನು ಆಳುವ ಸರ್ಕಾರದ ಜವಾಬ್ದಾರಿ ಅಲ್ವಾ? ಅದನ್ನು ಪದೇ ಸಿದ್ದರಾಮಯ್ಯ ನಮಗೆ ಹೇಳ್ತಾರಲ್ವಾ? ಸಿದ್ದರಾಮಯ್ಯನವರು ಬಿ ಜೆ ಪಿಯವ್ರಿಗೂ ಕೂಡ ಮುಖ್ಯಮಂತ್ರಿ ಅಲ್ವಾ? ಜೆ ಡಿ ಎಸ್ ಅವ್ರಿಗೂ ಕೂಡ ಮುಖ್ಯಮಂತ್ರಿ ಅಲ್ವಾ? ಕೊಡಬೇಕಾದ ಜವಾಬ್ದಾರಿ ಅಲ್ವಾ? ಇನ್ನು